ಎಲ್ರಿಗೂ ನಮಸ್ಕಾರ. ನಾನು ಮಣಿಕಂಠ ಬೆಳ್ಳೂರು. ಇವತ್ತು ಸ್ವತಂತ್ರ ದಿನಾಚರಣೆ ಕುರಿತು ಮಾತಾಡಲಿಕ್ಕೆ ವೀಕ್ಷಕರ ಮುಂದೆ ಬಂದಿದ್ದೀನಿ. ಭಾರತ 78ನೇ ಸ್ವತಂತ್ರ ದಿನಾಚರಣೆಯನ್ನ ಪ್ರಸ್ತುತ ವರ್ಷ ಆಚರಿಸ್ತಾ ಇದೆ. GNE ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ವೀಕ್ಷಕರಿಗೆ ಉಪಯುಕ್ತ ಮಾಹಿತಿಗಳನ್ನು ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. 2024 ಆಗಸ್ಟ್ 15ರಂದು 78ನೇ ಸ್ವತಂತ್ರ ದಿನಾಚರಣೆಯನ್ನ ಭಾರತ ಆಚರಿಸ್ತಾ ಇದೆ. ವಿವಿಧ ರಾಜ್ಯಗಳು ಇದರ ಪೂರ್ವಭಾವಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ 200 ವರ್ಷಗಳ ಕಾಲ ಭಾರತ ಒಳಪಟ್ಟಿತ್ತು. ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಿಂದ ಮುಕ್ತಗೊಂಡು ಭಾರತ ಪ್ರಸ್ತುತ ಅಭಿವೃದ್ಧಿ ಕಡೆ ಸಾಗ್ತಾ ಇದೆ. ಆಜಾದಿ ಕಾ ಅಮೃತ್ ಮಹೋತ್ಸವ್ 2024 ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗ್ತಿದೆ. ನಮ್ಮ ಆತ್ಮೀಯತೆ ಆದರ್ಶಗಳೊಂದಿಗೆ ಪ್ರತಿಧ್ವನಿಸುವ ದೇಶ ಮೊದಲು ಯಾವಾಗಲೂ ಮೊದಲು ಎಂಬ ವಿಷಯದೊಂದಿಗೆ ದೇಶವನ್ನ ಉತ್ತುಂಗಕ್ಕೆ ಕೊಂಡೊಯ್ತಾ ಇದ್ದೀವಿ. ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ದೇಶದ ಸಾರ್ವಭೌಮತೆ, ನಿಸ್ವಾರ್ಥ ಸೇವೆ, ಹೋರಾಟಗಳ ಮುಖಾಂತರ ಸ್ವತಂತ್ರ ಹೋರಾಟಗಾರರು ಅದಮ್ಯ ಚೇತನ ಮೂಲಕ ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಇದರ ನೆನಪಿಗಾಗಿ, ಅವರ ಗೌರವಕ್ಕಾಗಿ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಸ್ವತಂತ್ರ ಹೋರಾಟಗಾರರು ಅಪಾರ ಧೈರ್ಯ, ಸಮರ್ಪಣಾ ಭಾವನೆಯಿಂದ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಭದ್ರ ಬುನಾದಿಗಾಗಿ ಅಸಂಖ್ಯಾತ ತ್ಯಾಗಗಳ ಮೂಲಕ ಹೋರಾಟವನ್ನು ಮಾಡಿ ಅಚಲ ಸಂಕಲ್ಪದಿಂದ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ನಮ್ಮ ಸ್ವತಂತ್ರ ಹೋರಾಟಗಾರರು ಅನ್ಯಾಯದ ವಿರುದ್ಧ, ವಸಾಹತುಶಾಹಿ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ, ತಾರತಮ್ಯದ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ. ಈ ಸ್ವತಂತ್ರ ದಿನಾಚರಣೆಯನ್ನ ಕೇವಲ ಆಚರಣೆಯಲ್ಲದೆ ಇದು ನಮ್ಮ ಸ್ವತಂತ್ರ ಹೋರಾಟಗಾರರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ ಅಂತಂದ್ಬಿಟ್ಟು ನಾವು ಮತ್ತು ಯುವ ಪೀಳಿಗೆಯು ನೆನೆಸ್ಕೊಳ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಏಕತೆಗೆ ಕರೆ ಕೊಡಬೇಕಾಗಿದೆ. ನಮ್ಮ ದೇಶದ ಪ್ರಗತಿ ಮತ್ತೆ ಅಭಿವೃದ್ಧಿಗಾಗಿ ಯುವ ಪೀಳಿಗೆ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ತರಗತಿಗಳಲ್ಲಿ ಯುವ ಮನಸ್ಸುಗಳನ್ನು ಪ್ರೇರೇಪಿಸಬೇಕಾಗಿದೆ. ವಿಮರ್ಶಾತ್ಮಕ ಚಿಂತನೆಯನ್ನ ಮಾಡಬೇಕಾಗಿದೆ, ಉತ್ತೇಜಿಸಬೇಕಾಗಿದೆ. ವಿಚಾರಣಾ ಮನೋಭಾವವನ್ನು ಬೆಳೆಸುವ ಶಕ್ತಿಯನ್ನಾಗಿ ಪರಿವರ್ತಿಸಬೇಕಾಗಿದೆ. ಹಾಗೆಯೇ ಈ ಪ್ರಗತಿಪರ ಅಭಿವೃದ್ಧಿ ಕೆಲಸಗಳು ಇವುಗಳ ಜೊತೆಗೆ ಈ ದೇಶದ ಪ್ರಗತಿಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಸ್ವತಂತ್ರ ದಿನದಂದು ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ಅಂತಂದ್ರೆ, ನಿಮ್ಮನ್ನು ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ಅಂತ. ಇದನ್ನ ಗಾಂಧೀಜಿಯವರು ಹೇಳಿದ್ದಾರೆ. ನಾವು ಇತರರ ಕೆಲಸಗಳಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಬೇಕು ಅಂತ ಅಂದ್ಬಿಟ್ಟು ಗಾಂಧೀಜಿಯವರು ಹೇಳ್ತಾರೆ. ಭಾರತದ ಸ್ವತಂತ್ರವು ಗಳಿಸಿದ ಒಂದು ಸಂದರ್ಭದಲ್ಲಿ, ಈ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ ಭಾರತದ ಜನರು ನಾವು ಕಷ್ಟಪಟ್ಟು ಗಳಿಸಿದ ಈ ಸ್ವಾತಂತ್ರ್ಯವನ್ನ, ಏಕತೆಯನ್ನ ಮತ್ತೆ ರಾಷ್ಟ್ರದ ರೋಮಾಂಚನಕಾರಿ ಮನೋಭಾವನೆಯನ್ನ ಆಚರಿಸುವ ಒಂದು ಈ ಸಂದರ್ಭವನ್ನ ನಾವು ಗೌರವಿಸಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಈ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸಬೇಕಾಗಿದೆ. ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆಯನ್ನ ಗಮನಿಸಿದಾಗ, ಇದರ ಘಟನೆಗಳನ್ನು ಗಮನಿಸಿದಾಗ ಇತಿಹಾಸ ಪುಟಗಳಿಂದ ಕೆಲವೊಂದಷ್ಟು ಘಟನೆಗಳು ನಮಗೆ ಸಿಗುತ್ತೆ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗುತ್ತೆ. ಇದನ್ನ ಸಿಪಾಯಿ ದಂಗೆ ಅಂತ ಕೂಡ ಕರಿತೀವಿ. ಇದೇ ಪ್ರಪ್ರಥಮವಾಗಿ ಈ ಭಾರತೀಯರಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯಕ್ಕಾಗಿ ಚಿಂತನೆಗಳು, ಹೋರಾಟಗಳು ಪ್ರಾರಂಭ ಆಯಿತು. ಇದೇ ಪ್ರಥಮ ಮೆಟ್ಟಿಲು ಅಂತ ಕೂಡ ನಾವು ಭಾವಿಸ್ತೀವಿ. 1858ರಲ್ಲಿ ಭಾರತದ ಆಡಳಿತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ನಂತರ ಈ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕೈಬಿಟ್ಟು
ಬ್ರಿಟಿಷ್ ಸರ್ಕಾರ ನೇರವಾಗಿ ಆಡಳಿತವನ್ನು ಪ್ರಾರಂಭಿಸುತ್ತೆ. 1877ರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತದ ಸಾಮ್ರಾಜ್ಞೆ ಎಂದು ಘೋಷಣೆಯನ್ನು ಮಾಡ್ತಾರೆ. 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉದಯ ಆಗುತ್ತೆ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. 1906ರಲ್ಲಿ ಮುಸ್ಲಿಂ ಲೀಗ್ ಪ್ರಾರಂಭ ಆಗುತ್ತೆ. 1909ರಲ್ಲಿ ಮಾರ್ಲೆ ಮಿಂಟೋ ಸುಧಾರಣೆ ಆಗುತ್ತೆ. ಇದಕ್ಕೆ ಕಾರಣ ಅಂತಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಏನು ಪ್ರಾರಂಭ ಆಯಿತು, ಈ ಸೈನಿಕರು ಏನು ಸಿಪಾಯಿ ದಂಗೆಯನ್ನು ಮಾಡಿದ್ರು, ಈ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಮೊದಲ ಚಿಂತನೆಯ ಮುಖಾಂತರ ಕೆಲವು ಹೋರಾಟಗಳ ಮುಖಾಂತರ ಸ್ವತಂತ್ರಕ್ಕಾಗಿ ಪಣ ತೊಟ್ಟರು. ಈ ಮುನ್ಸೂಚನೆಯಾಗಿ ಇದನ್ನು ಅರಿತ ಬ್ರಿಟಿಷ್ ಸರ್ಕಾರ ಒಂದಷ್ಟು ಸುಧಾರಣೆಗಳನ್ನು ಮಾಡಿ ಈ ಮಾರ್ಲೆಮೆಂಟ್ ಸುಧಾರಣೆಗಳ ಮುಖಾಂತರ ಒಂದಷ್ಟು ಪರಿವರ್ತನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಇದರ ನಂತರ 1911ರಲ್ಲಿ ಭಾರತದ ಒಂದು ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಕಲ್ಕತ್ತಾದಲ್ಲಿ ಭಾರತದ ರಾಜಧಾನಿಯಾಗಿ ಮಾಡಿಕೊಂಡಿರ್ತಾರೆ. 1914ರಲ್ಲಿ ನಿಮಗೆ ಗೊತ್ತಿದ್ದಂಗೆ ಪ್ರಥಮ ಮಹಾಯುದ್ಧ ಪ್ರಾರಂಭ ಆಗುತ್ತೆ. ಇದರಲ್ಲಿ ಬ್ರಿಟಿಷ್ ವಸಾಹತುಶಾಹಿಯಲ್ಲಿ ಭಾರತ ಒಳಪಟ್ಟಿದ್ದರಿಂದ ಭಾರತದ ಸೈನ್ಯ ಕೂಡ ಮೊದಲ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಅಥವಾ ಈ ಬ್ರಿಟಿಷರ ಪರವಾಗಿ ಭಾಗವಹಿಸಬೇಕಾದ ಸನ್ನಿವೇಶ ಎದುರಾಗುತ್ತೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಈ ಹತ್ಯಾಕಾಂಡ ಘೋರ ಹತ್ಯಾಕಾಂಡವಾಗಿರುತ್ತೆ. ಇದು ಕೂಡ ಇತಿಹಾಸ ಪುಟದಲ್ಲಿ ದಾಖಲೆಯಾಗಿ ಉಳ್ಕೊಂಡಿದೆ. ಇದರ ವಿರುದ್ಧವಾಗಿ 1920ರಲ್ಲಿ ಅಸಹಕಾರ ಚಳುವಳಿ, ವಿದೇಶಿ ವಸ್ತುಗಳ ಬಹಿಷ್ಕಾರ ಈ ಭಾರತೀಯರು ಮಾಡ್ತಾರೆ. ಇದರ ನಂತರ 1921ರಲ್ಲಿ ಮಲಬಾರ್ನಲ್ಲಿ ಮಾಪಳೆಗಳ ದಂಗೆ ಕೂಡ ಪ್ರಾರಂಭ ಆಗುತ್ತೆ. ಇದು ಕೂಡ ಒಂದಷ್ಟು ಇತಿಹಾಸದಲ್ಲಿ ಉಳ್ಕೊಂಡಿದೆ. 1922ರಲ್ಲಿ ಅಹಿಂಸಾತ್ಮಕ ಸತ್ಯಾಗ್ರಹದ ಪರಿಕಲ್ಪನೆಯ ಉದಯ ಆಗುತ್ತೆ. ಚೌರಿ ಚೌರ ಘಟನೆಯಿಂದ ಈ ಅಸಹಕಾರ ಚಳುವಳಿ ರದ್ದುಗೊಳ್ಳುತ್ತೆ. 1923ರಲ್ಲಿ ಈ ಸೈಮನ್ ಆಯೋಗ ಅನ್ನೋದು ಇಂಗ್ಲೆಂಡಿನಿಂದ ಭಾರತಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಲಾಠಿ ಹೇಟಿನ ಕಾರಣ ಲಾಲಾ ಲಜಪತ್ ರಾಯ್ ರವರು ಮರಣವನ್ನು ಹೊಂದ್ತಾರೆ. 1924ರಲ್ಲಿ ಗಾಂಧೀಜಿಯವರು ಭಾರತೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ, ಇಲ್ಲಿ ಭಾಗವಹಿಸ್ತಾರೆ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಮೊದಲ ದುಂಡು ಮೇಜಿನ ಸಮ್ಮೇಳನ ಕೂಡ ಆಗುತ್ತೆ. 1931ರಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತು ಆಗುತ್ತೆ. ಈ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಇರ್ವಿನ್ ಒಪ್ಪಂದ ಅಥವಾ ಸಂಧಾನ ಏರ್ಪಡುತ್ತೆ. 1932ರಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ತು ಆಗುತ್ತೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಕೂಡ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. 1935ರಲ್ಲಿ ಈ ಪ್ರಾಂತೀಯ ಸ್ವಯಂ ಆಡಳಿತ ಆಗುತ್ತೆ. 1939ರಿಂದ 45ರವರೆಗೆ ನಿಮಗೆ ಗೊತ್ತಿದೆ ಎರಡನೇ ಮಹಾಯುದ್ಧ ಆಗುತ್ತೆ. ಈ ಸಂದರ್ಭದಲ್ಲಿ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ 1945ರಲ್ಲಿ ಅವನತಿಯನ್ನು ಹೊಂದುತ್ತೆ. ಅಣುಬಾಂಬನ್ನು ಹಾಕಿ ಸಂಪೂರ್ಣ ಆ ನಗರಗಳನ್ನು ನಾಶ ಮಾಡ್ತಾರೆ. ಇದರ ಮುಖಾಂತರ ಎರಡನೇ ಮಹಾಯುದ್ಧ ಕೊನೆಗೊಳ್ಳುತ್ತೆ. ಈ ಸಂದರ್ಭದಲ್ಲೂ ಕೂಡ ಭಾರತೀಯ ಸೇನೆ ವಸಾಹತು ಆಡಳಿತಕ್ಕೆ ಒಳಪಟ್ಟಿದ್ದರಿಂದ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ಇದ್ರ ಜೊತೆಗೆ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಆಂದೋಲನ ಪ್ರಾರಂಭ ಆಗುತ್ತೆ. ಇದನ್ನೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಇದೇ ಒಂದು ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಮಲೇಷಿಯಾದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪನೆ ಮಾಡ್ತಾರೆ.
1945ರಲ್ಲಿ ಜಪಾನಿನ ಪತನದೊಂದಿಗೆ ಈ ಭಾರತೀಯ ರಾಷ್ಟ್ರೀಯ ಸೇನೆ ವಾಪಸ್ ಬರುತ್ತೆ. 1946ರಲ್ಲಿ ಕಾಂಗ್ರೆಸ್ನಿಂದ ಹಂಗಾಮಿ ಸರ್ಕಾರ ರಚನೆ, ಮುಸ್ಲಿಂ ಲೀಗ್ನ ಪ್ರತಿಭಟನೆ, ಬಂಗಾಳ ಮತ್ತು ಪಂಜಾಬಿನಲ್ಲಿ ಹಿಂಸಾತ್ಮಕ ದಂಗೆಗಳು ಪ್ರಾರಂಭ ಆಗುತ್ತೆ. 1947ರಲ್ಲಿ ಮೌಂಟ್ ಬ್ಯಾಟನ್ ರವರು ಭಾರತದ ವೈಸ್ರಾಯಾಗಿ ಭಾರತದ ವಿಭಜನೆಯನ್ನ ಮಾಡ್ತಾರೆ. ಪಾಕಿಸ್ತಾನವನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡ್ತಾರೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ಘಟನೆಗಳನ್ನು ಆಗುತ್ತೆ. ಈ ಪಾಕಿಸ್ತಾನದ ವಿಭಜನೆಗೆ ಮಹಮ್ಮದ್ ಅಲಿ ಜಿನ್ನಾ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. 1947 ಆಗಸ್ಟ್ 15 ಮಧ್ಯರಾತ್ರಿ 12 ಗಂಟೆಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಇದು ಇದಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ಘಟನೆಗಳು. ಭಾರತದ ಈ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಈ ದಿನಾಚರಣೆಯನ್ನ ಆಚರಿಸುವ ಒಂದು ಪ್ರಾಮುಖ್ಯತೆ ಅಥವಾ ಮಹತ್ವವನ್ನ ಕಲೆ ಹಾಕಿದಾಗ, ಮೊದಲನೇದಾಗಿ ಈ ಸ್ವತಂತ್ರದ ಸ್ಮರಣಾರ್ಥವನ್ನ ನಾವು ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಅದರ ಒಂದು ಹಿನ್ನೆಲೆ, ಈ ಸ್ವತಂತ್ರಕ್ಕಾಗಿ ಹೋರಾಡಿದ ಸ್ವತಂತ್ರ ಹೋರಾಟಗಾರರು, ಅವರ ತ್ಯಾಗ, ಅವರ ಒಂದು ಬಲಿದಾನ, ಇದನ್ನೆಲ್ಲ ಈ ದಿನಾಚರಣೆಯ ದಿನ ನೆನಪಿಸ್ಕೊಳ್ತೀವಿ. ಈ ತ್ಯಾಗಗಳನ್ನು ಗೌರವಿಸ್ತೀವಿ. ನಾನು ಈಗಾಗಲೇ ಹೇಳ್ದಂಗೆ ವಸಾಹತುಶಾಹಿ, ದಬ್ಬಾಳಿಕೆ, ಅನ್ಯಾಯ, ಹಿಂಸಾತ್ಮಕ ಈ ಕೃತ್ಯಗಳ ವಿರುದ್ಧ ಹೋರಾಟವನ್ನು ಏನು ಮಾಡಿದ್ರು ಈ ಸ್ವತಂತ್ರ ಹೋರಾಟಗಾರರು, ಇವರ ತ್ಯಾಗಗಳನ್ನು ಈ ದಿನಾಚರಣೆಯ ಸಂದರ್ಭದಲ್ಲಿ ಗೌರವಿಸ್ತೀವಿ, ಅದನ್ನು ನೆನೆಸ್ತೀವಿ. ರಾಷ್ಟ್ರೀಯ ಏಕತೆ ಮತ್ತು ಹೆಮ್ಮೆ ಅನ್ನೋದು ಮೂರನೇ ಅಂಶ. ಈ ರಾಷ್ಟ್ರೀಯ ಏಕತೆ ಅಂತಂದ್ರೆ ಭಾರತ ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ, ವಿವಿಧ ಆಚಾರಗಳಿಂದ ಕೂಡಿದೆ. ರಾಜ್ಯಗಳಿಂದ ರಾಜ್ಯಗಳಿಗೆ ವಿವಿಧ ಭಾಷೆಗಳನ್ನು ಕಾಣ್ತೀವಿ. ಅಷ್ಟಿದ್ರೂ ಕೂಡ ಈ ದೇಶ ಅಂತ ಬಂದಾಗ ನಾವು ಎಲ್ಲರೂ ಒಂದೇ ಏಕತೆಯಿಂದ ದೇಶವನ್ನು ಮುನ್ನಡೆಸ್ತಿದ್ದೀವಿ ಅಂತಂದ್ಬಿಟ್ಟು ಇತರರಿಗೆ ನಾವು ತೋರ್ಪಡಿಸ್ತೀವಿ. ಹಾಗಾಗಿ ಈ ರಾಷ್ಟ್ರೀಯ ಏಕತೆಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಒಂದು ಚಿಂತನೆಯಿಂದ, ಭಾವನೆಯಿಂದ ಮುನ್ನಡೀತಿದ್ದೀವಿ. ಇದನ್ನ ನಾವು ದಿನಾಚರಣೆಯ ದಿನ ನಾವು ತೋರಿಸ್ಕೋಬೇಕಾಗಿದೆ, ಮತ್ತೆಲ್ಲರೂ ಕೂಡ ಒಟ್ಟಾಗಿ ಸೇರಬೇಕಾಗಿದೆ. ಇದ್ರ ಜೊತೆಗೆ ಈ ಸಾಧನೆಯ ಆಚರಣೆ ಅಂತ ಕೂಡ ನಾವು ಹೇಳ್ತೀವಿ. ಇದು 4ನೇದು. ಏನಕ್ಕೆ ಅಂತಂದ್ರೆ ದೇಶಕ್ಕಾಗಿ ಹಲವಾರು ಜನ ಹೋರಾಟ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಭಾರತೀಯ ಸೇನೆ ಈ ಬೇರೆ ಬೇರೆ ದೇಶಗಳ ಆಕ್ರಮಣಗಳಿಂದ ಆಗುವಂತ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ, ಹುತಾತ್ಮರಾಗ್ತಾರೆ. ಇವರಿಗೆ ಅವರ ಒಂದು ನೆನಪಿಗಾಗಿ ಅವರ ಸಾಧನೆಯ ಒಂದು ಹಾದಿಯನ್ನ ಕಂಡು ಭಾರತ ಸರ್ಕಾರವು ಪ್ರತಿ ವರ್ಷ ಕೂಡ ಈ ಸ್ವತಂತ್ರ ದಿನಾಚರಣೆ ದಿವಸ ಈ ಪರಮವೀರ ಚಕ್ರ ಇಂತಹ ಒಂದು ಪ್ರಶಸ್ತಿಗಳನ್ನು ಕೊಟ್ಟು ಅವರ ಒಂದು ಕುಟುಂಬಕ್ಕೆ ಗೌರವವನ್ನು ಕೊಡುತ್ತೆ. ಇದನ್ನು ಕೂಡ ಈ ಸಾಧನೆಯನ್ನ ಈ ದಿನಗಳಲ್ಲಿ ನಾವು ಕಂಡುಕೊಳ್ತೀವಿ. ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪ್ರತಿಬಿಂಬ ಅಂತ ಕೂಡ ಈ ದಿನಾಚರಣೆಯನ್ನ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ನಾವು ಭಾರತ ವಿವಿಧ ಸಂಪ್ರದಾಯ, ವಿವಿಧ ಜಾತಿ, ವಿವಿಧ ಧರ್ಮ ಇವುಗಳನ್ನೆಲ್ಲ ಒಳಗೊಂಡಂತೆ ವಿವಿಧತೆಯಲ್ಲಿ ಏಕತೆ ಅಂತಂದ್ಬಿಟ್ಟು ನಾವು ಭಾವಿಸಿದ್ದೀವಿ. ಹಾಗಾಗಿ ವಿವಿಧ ಸಂಸ್ಕೃತಿಯ ಅನಾವರಣವನ್ನ ಅಲ್ಲಿ ಮಾಡ್ತೀವಿ. ವಿವಿಧ ಭಾಷೆಗಳ ಒಂದು ಸಂಸ್ಕೃತಿಯ ನೃತ್ಯಗಳು, ಕಲಾ ಪ್ರದರ್ಶನಗಳನ್ನ ಈ ಸ್ವತಂತ್ರ ದಿನಾಚರಣೆ ದಿವಸ ಅಲ್ಲಿ ಮಾಡ್ತಾರೆ. ಜೊತೆಗೆ ಭವಿಷ್ಯದ ಗುರಿಗಳಿಗೆ ಸ್ಫೂರ್ತಿ. ಈ ದಿನಾಚರಣೆಯನ್ನ ಆಚರಿಸುವ ಒಂದು ಸಂದರ್ಭದಲ್ಲಿ ದೇಶದ ಪ್ರಗತಿ ಬಗ್ಗೆ ಮಾತಾಡ್ತೀವಿ, ಅದರ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ, ಕೃಷಿ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತೀವಿ. ಮತ್ತೆ ಮುಂದೆ ನಾವು ಏನು ಮಾಡಬೇಕನ್ನೋದ್ರೂ ಕೂಡ ಈ ಚಿಂತನೆಗಳನ್ನ, ಈ ಯೋಜನೆಗಳನ್ನ ರೂಪಿಸಿಕೊಂಡು ಅದನ್ನ ಅಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತೀವಿ. ಇದ್ರ ಜೊತೆಗೆ ಈ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ಮತ್ತೆ ದೇಶಭಕ್ತಿಯನ್ನು ಮೂಡಿಸುವ ಸಲುವಾಗಿ ಈ ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಿಸ್ತೀವಿ. ವಿವಿಧ ಜಾತಿ, ವಿವಿಧ ಧರ್ಮದ ವಿವಿಧ ಆಚರಣೆಗಳನ್ನ ಏನು ಒಳಗೊಂಡಿರ್ತಾರೆ ಅವರು ಈ ದೇಶ ಅಂತ ಬಂದಾಗ, ರಾಷ್ಟ್ರೀಯ ಹಬ್ಬ ಅಂತ ಬಂದಾಗ, ಸ್ವತಂತ್ರ ದಿನಾಚರಣೆ ಅಂತ ಬಂದಾಗ
ಅಲ್ಲಿ ಭಾಗವಹಿಸ್ತಾರೆ, ತಮ್ಮ ದೇಶಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಅದರ ಮುಖಾಂತರವನ್ನ ನಾವು ಏಕತೆಯನ್ನು ಸಾಧಿಸ್ತೀವಿ. ಅದಕ್ಕೋಸ್ಕರ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೀವಿ. ಆಧುನಿಕ ಭಾರತದ ಕಲ್ಪನೆಯನ್ನ ತೆಗೆದುಕೊಂಡಾಗ ನಾವು 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವನ್ನ ಪಡೆಯಿತು. ಅದರ ನಂತರ ದೇಶದ ಅಭಿವೃದ್ಧಿ ಪ್ರಗತಿಗಾಗಿ ಸಾಕಷ್ಟು ಚಿಂತನೆಯನ್ನ ಮಾಡ್ತಿದ್ವಿ. ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೀವಿ. ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಳ್ತಿದ್ದೀವಿ. ಯೋಜನಾ ಆಯೋಗಗಳನ್ನು ರೂಪಿಸಿದ್ದೀವಿ. ಇದರ ಮುಖಾಂತರ ದೇಶದ ಒಂದು ಪ್ರಗತಿಗೆ ಸರ್ಕಾರಗಳು ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಈ ಬೆಳವಣಿಗೆ ದೃಷ್ಟಿಯಿಂದ ಈ ತಂತ್ರಜ್ಞಾನ, ಕೃಷಿ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿವಿಧ ಚಿಂತಕರನ್ನ ಹುಟ್ಟುಹಾಕ್ತಾ ಇದೆ. ಎರಡನೇದು ಯುವ ಸಬಲೀಕರಣ. ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ 18 ವರ್ಷದಿಂದ 40 ವರ್ಷದ ಒಳಗೆ ಯುವಕರು ಮತ್ತು ಯುವತಿಯರ ಯುವ ಶಕ್ತಿಗಳನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರಗಳು ಇವರ ಶಕ್ತಿಯನ್ನು ಬಳಸ್ಕೊಳ್ಳಿಕ್ಕೋಸ್ಕರ ಯುವ ಸಬಲೀಕರಣ ಯೋಜನೆಗಳನ್ನು ರೂಪಿಸ್ತಾ ಇದೆ. ಇವರ ಒಂದು ಶಕ್ತಿಗಳನ್ನು ಸದುಪಯೋಗವನ್ನು ಪಡ್ಕೊಳ್ತಾ ಇದೆ. ಅದಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿ ಅದರ ಮುಖಾಂತರ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಇನ್ನು ಮೂರನೇದಾಗಿ ನಮ್ಮ ವೀರರನ್ನ ಗೌರವಿಸುವಂಥದ್ದು. ದೇಶದ ಒಂದು ರಕ್ಷಣೆ ಅಂತ ಬಂದಾಗ ಸೈನ್ಯ ಇದರ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸಂದರ್ಭದಲ್ಲಿ ವಿದೇಶಿಯರು ಅಥವಾ ಬೇರೆ ದೇಶದವರು ಆಕ್ರಮಣವನ್ನ ಮಾಡಲಿಕ್ಕೆ ಬಂದಾಗ ಇವರು ವೀರ ಮರಣವನ್ನ ಹೊಂದ್ತಾರೆ, ಕೆಲವರು ಹುತಾತ್ಮರಾಗ್ತಾರೆ. ಅಂತಹ ಒಂದು ಸೈನ್ಯವನ್ನ ಅಥವಾ ಸೈನಿಕರನ್ನ ಈ ದಿನಾಚರಣೆಯ ದಿನ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿ ವರ್ಷ ಕೂಡ ಹುತಾತ್ಮರಾದ ಅವರ ಒಂದು ಸಾಧನೆಗಳನ್ನ ಈ ದಿನಾಚರಣೆಯ ದಿವಸ ಗೌರವಿಸ್ತಾರೆ. ಇನ್ನೊಂದು ಮಹಿಳಾ ಸಬಲೀಕರಣ. ಈ ಮಹಿಳಾ ಸಬಲೀಕರಣ ಅಂತಂದ್ರೆ ಬರೀ ಪುರುಷರಷ್ಟೇ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಿದ್ರೆ ಸಾಲದು, ಮಹಿಳೆಯರು ಕೂಡ ಮುಖ್ಯವಾಗಿರುತ್ತೆ. ಹಾಗಾಗಿ ನಮ್ಮ ಭಾರತ ಸರ್ಕಾರ ನಮ್ಮ ಸಂವಿಧಾನದಲ್ಲಿ 33% ಮೀಸಲಾತಿಯನ್ನ ಈ ಮಹಿಳೆಯರಿಗಾಗಿ ಇಟ್ಟಿದೆ. ಈ ಮಹಿಳೆಯರು ವಿವಿಧ ಇಲಾಖೆಗಳು, ವಿವಿಧ ವಿಭಾಗಗಳಲ್ಲಿ 33% ಮೀಸಲಾತಿಯನ್ನು ಪಡೆದು ಕೆಲಸವನ್ನ ಮಾಡ್ತಿದ್ದಾರೆ. ಇದರ ಮುಖಾಂತರ ದೇಶದ ಅಭಿವೃದ್ಧಿಗೆ ಕೈ ಹಾಕ್ತಿದ್ದಾರೆ. ದೇಶ ಕೂಡ ಪ್ರಗತಿಯ ಅತ್ತ ಸಾಗ್ತಾ ಇದೆ. ಮತ್ತೆ ಏಕತೆ. ವಿವಿಧ ಜಾತಿ, ಧರ್ಮ, ವಿವಿಧ ಭಾಷೆ, ವಿವಿಧ ಸಂಸ್ಕೃತಿಯನ್ನ ಒಳಗೊಂಡಿದ್ರು ಕೂಡ ದೇಶ ಅಂತ ಬಂದಾಗ ಎಲ್ಲರೂ ಒಂದೇ ಎಂಬ ಒಂದು ಮನೋಭಾವನೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶವು ಕೂಡ, ಸರ್ಕಾರಗಳು ಕೂಡ ಈ ಚಿಂತನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಇದರ ಮುಖಾಂತರ ದೇಶದ ಪ್ರಗತಿ ಕೂಡ ಆಗ್ತಾ ಇದೆ. ಭಾರತದ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ಬರುತ್ತೆ. ಅದರ ನಂತರ ದೇಶ ಯಾವ ರೀತಿ ಇದೆ, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ದೇಶದ ಪ್ರಗತಿ ಹೇಗಾಗಿದೆ, ಅದರ ಅಭಿವೃದ್ಧಿ ಹೇಗಾಗಿದೆ, ಇದನ್ನೆಲ್ಲ ಗಮನಿಸಿದಾಗ ಆರ್ಥಿಕ ವಲಯವನ್ನು ಮೊದಲು ನಾವು ನೋಡಿದಾಗ ಭಾರತದ ಆರ್ಥಿಕ ಬೆಳವಣಿಗೆ, ಇದರ ಇತಿಹಾಸ 2 ಭಾಗವಾಗಿ ನಾವು ಗಮನಿಸ್ತೀವಿ. ಮೊದಲನೇದಾಗಿ ಸ್ವತಂತ್ರ ಭಾರತದ ಮೊದಲ 45 ವರ್ಷ ಮತ್ತೆ ಮುಕ್ತ ಮಾರುಕಟ್ಟೆ ಅಂತ. ಈ ಆರ್ಥಿಕತೆ, ಉದಾರೀಕರಣ, ಮುಕ್ತ ಮಾರುಕಟ್ಟೆ ಯಾವಾಗ ಜಾರಿಗೆ ಬರುತ್ತೋ ಅದರ ನಂತರ ಶೀಘ್ರಗತಿಯಲ್ಲಿ ದೇಶ ಪ್ರಗತಿಯನ್ನು ಹೊಂದುತ್ತೆ. ಈ ಉದಾರೀಕರಣ ಮತ್ತು ಮುಕ್ತ ಮಾರುಕಟ್ಟೆ ಯಾವಾಗ ಇರಲ್ವೋ ಈ ಆರ್ಥಿಕ ನೀತಿಯ ಕೊರತೆಯಿಂದ, ಯೋಜನೆಗಳ ಕೊರತೆಯಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗಿರುತ್ತೆ. ಆದರೆ ಉದಾರೀಕರಣ ಯಾವಾಗ ಪ್ರಾರಂಭ ಆಯಿತೋ ದೇಶ ಶೀಘ್ರಗತಿಯಲ್ಲಿ ಅಭಿವೃದ್ಧಿಯ ಪಥಕ್ಕೆ ಮುನ್ನಡೆಯುತ್ತೆ. ಸ್ವತಂತ್ರ ಭಾರತದ ಸುಮಾರು 7 ದಶಕಗಳ ನಂತರ ಭಾರತ ಏಷ್ಯಾ ಖಂಡದಲ್ಲೇ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. 1947ರಲ್ಲಿ 1362 ಮೆಗಾವ್ಯಾಟ್
ಉತ್ಪಾದನೆಯನ್ನ ವಿದ್ಯುತ್ ಮಾಡ್ತಾ ಇರುತ್ತೆ. ಅದೇ 2004ರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದುಕೊಂಡಾಗ 1,13,506 ಮೆಗಾವ್ಯಾಟ್ ವಿದ್ಯುತ್ ಅನ್ನ ದೇಶ ಉತ್ಪಾದನೆಯನ್ನ ಮಾಡ್ತಾ ಇರುತ್ತೆ. ಅದರ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸಿಕೊಂಡಿರುತ್ತೆ. ಭಾರತ ಸರ್ಕಾರ 1950ರಲ್ಲಿ 3,061 ವಿದ್ಯುತ್ ದೀಪಕಗಳ ಹಳ್ಳಿಗಳಲ್ಲಿ ಹೊಂದಿತ್ತು. ಅದೇ ಸ್ಟ್ಯಾಟಿಸ್ಟಿಕ್ಸ್ 2013ರಲ್ಲಿ ಗಮನಿಸಿದಾಗ 5,93,732 ಹಳ್ಳಿಗಳಿಗೆ ವಿದ್ಯುತ್ ದೀಪಕಗಳನ್ನು ತರಲಿಕ್ಕೆ ಯಶಸ್ವಿಯಾಗುತ್ತೆ. ಇದು ಆರ್ಥಿಕ ವಲಯದಲ್ಲಿ ಅಭಿವೃದ್ಧಿ ಕಂಡಂತ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ. ದೇಶ ಸ್ವತಂತ್ರಗೊಂಡ ನಂತರ ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯನ್ನು ಗಮನಿಸಿದಾಗ ಭಾರತದ ಒಂದು ಸಂಸತ್ತು 2002ರಲ್ಲಿ ನಮ್ಮ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತಂದು ಅಂಗೀಕರಿಸಿ 6 ವರ್ಷದಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾರ್ಪಾಡು ಮಾಡಿರುತ್ತೆ. ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸುತ್ತೆ. ಸ್ವತಂತ್ರದ ಸಮಯದಲ್ಲಿ ಭಾರತದ ಸಾಕ್ಷರತೆ ಪ್ರಮಾಣವು ಅತ್ಯಲ್ಪ ಅಂದರೆ 12.2% ಇರುತ್ತೆ. ಆದರೆ 2011ರ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದುಕೊಂಡಾಗ 74.04% ಹೆಚ್ಚಳ ಆಗಿರುತ್ತೆ. ಹಾಗಾಗಿ ದೇಶದ ಅಭಿವೃದ್ಧಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡಬಹುದಾಗಿದೆ. 6 ವರ್ಷದಿಂದ 14 ವರ್ಷದ ಈ ಮಕ್ಕಳಿಗೆ ಶಿಕ್ಷಣವನ್ನು ಖಚಿತಪಡಿಸಲಿಕ್ಕೆ ಈ ಸರ್ಕಾರಗಳು ಪ್ರಯತ್ನಿಸುತ್ತೆ. 2001ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತೆಗೆದುಕೊಂಡಾಗ 2001ರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಳ್ಳುತ್ತೆ. ಮಕ್ಕಳನ್ನ ಶಾಲೆಗೆ ಕರೆತರಲಿಕ್ಕೆ ಅದರ ಒಂದು ಅಭಿವೃದ್ಧಿಗಾಗಿ ಈ ಸವಾಲುಗಳನ್ನು ಎದುರಿಸುವ ಸಲುವಾಗಿ ಸರ್ಕಾರವು 1995ರಿಂದ ಮಧ್ಯಾಹ್ನದ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಇದರ ಮುಖಾಂತರ ವಿದ್ಯಾರ್ಥಿಗಳನ್ನು ಈ ಶಾಲೆಯ ಕಡೆಗೆ ಆಕರ್ಷಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಇದು ಕೂಡ ಈ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳಾಗಿದೆ. ದೇಶದ ಪ್ರಗತಿಯಲ್ಲಿ ಆರೋಗ್ಯ ಕ್ಷೇತ್ರದ ಸಾಧನೆಯನ್ನು ಗಮನಿಸಿದಾಗ ಸ್ವತಂತ್ರ ಪೂರ್ವದಲ್ಲಿ ಈ ಪ್ಲೇಗ್, ಮಲೇರಿಯಾ ಇಂತಹ ಒಂದು ಕಾಯಿಲೆ ಬಂದರೆ ಜನ ಊರೇ ಸತ್ತೋಗ್ತಿದ್ರು. ಏನಕ್ಕೆ ಅಂತಂದ್ರೆ ವೈದ್ಯಕೀಯ ಕ್ಷೇತ್ರ ಆ ಮಟ್ಟದ ಪ್ರಗತಿ ಕಂಡಿರಲಿಲ್ಲ, ಔಷಧಿಗಳನ್ನು ಕಂಡುಹಿಡಿದಿರಲಿಲ್ಲ. 1951ರಲ್ಲಿ ಸುಮಾರು 37 ವರ್ಷ 40 ವರ್ಷಕ್ಕೆ ಜನ ಇಂತಹ ಒಂದು ಸಣ್ಣ ಪುಟ್ಟ ಕಾಯಿಲೆಗೆ ಸತ್ತೋಗ್ತಿದ್ರು. 2011ರಲ್ಲಿ ಈ ಸಾಯುವವರ ಸಂಖ್ಯೆ 65 ವರ್ಷಕ್ಕೆ ದ್ವಿಗುಣಗೊಂಡಿದೆ. ಈಗ ಕ್ಯಾನ್ಸರ್ನಂತ ಕಾಯಿಲೆಗೂ ಕೂಡ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗಿದೆ. ಔಷಧಿ ಕಂಡುಹಿಡಿಯುವ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಪ್ರತಿದಿನ ಕೂಡ ಸಂಶೋಧನೆಗಳು ನಡೀತಾ ಇದೆ. ಈಗ ಈ ಸಂಶೋಧನೆಗಳು ಔಷಧಿಗಳನ್ನು ಕಂಡುಹಿಡಿದು ಉತ್ತಮ ರೀತಿಯಲ್ಲಿ ಇರೋದ್ರಿಂದ ಶಿಶು ಮರಣಗಳು ಗಮನಾರ್ಹವಾಗಿ ಇಳಿಕೆಯಾಗಿದೆ. ಸಾವಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗಿದೆ. ತಾಯಂದಿರ ಮರಣ ಕೂಡ ಸುಧಾರಣೆ ಕಂಡಿದೆ. ಸುದೀರ್ಘ ಹೋರಾಟದ ನಂತರ ಈ ಭಾರತ ಒಂದಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಕಂಡಿದೆ. ಪ್ರತಿ ವರ್ಷ ಕೂಡ ಪೋಲಿಯೋ ಲಸಿಕೆಗಳನ್ನು ಹಾಕಿ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದೆ. ಆ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಆಗಿದೆ. 5 ವರ್ಷದ ಒಳಗಿನ ಮಕ್ಕಳಿಗೋಸ್ಕರ ಅಪೌಷ್ಟಿಕತೆಯನ್ನು ತಪ್ಪಿಸಿರುವ ಸಲುವಾಗಿ ಸರ್ಕಾರಗಳು ಪೌಷ್ಟಿಕ ಆಹಾರವನ್ನು ನೀಡಲಿಕ್ಕೆ ಪ್ರಯತ್ನಿಸ್ತಾ ಇದೆ.
1979ರಲ್ಲಿ ಶೇಕಡ 67ರಷ್ಟು ಈ ಅಪೌಷ್ಟಿಕ ಮಕ್ಕಳು ಸಿಗ್ತಾ ಇದ್ರು. ಅದೇ 2006ರಲ್ಲಿ 44%ಗೆ ಇಳಿಕೆಯಾಗಿದೆ. ಹಾಗಾದರೆ ನಮ್ಮ ದೇಶ ಪ್ರಗತಿ ಕಂಡಿದೆ ಅಂತ ಅಂದ್ಬಿಟ್ಟು ನಾವು ಗಮನಿಸ್ತೇವೆ. ಈ ಸ್ಟ್ಯಾಟಿಸ್ಟಿಕ್ಗಳಿಂದ ಒಂದಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಹೇಳಬಹುದಾಗಿದೆ. ಭಾರತದ ಪ್ರಗತಿಯ ಬಗ್ಗೆ ಯೋಚಿಸಿದಾಗ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನ ದೇಶ ಕಂಡಿದೆ. ಭಾರತ ಪ್ರಪ್ರಥಮ ಬಾರಿಗೆ ಈ ಬಾಹ್ಯಾಕಾಶ ಯೋಜನೆಯನ್ನ 1975ರಲ್ಲಿ ಪ್ರಾರಂಭಿಸುತ್ತೆ. ಮೊದಲ ಉಪಗ್ರಹ ಆರ್ಯಭಟವನ್ನ 1975ರಲ್ಲಿ ಉಡಾವಣೆಯನ್ನ ಭಾರತ ಮಾಡುತ್ತೆ. 2013ರಲ್ಲಿ ಮೊದಲ ಮಂಗಳಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಇದರ ನಂತರ ಭಾರತ ಪರಮಾಣು ಮತ್ತು ಕ್ಷಿಪಣಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಆಕ್ರಮಣಕಾರಿ ಕೆಲಸವನ್ನು ಮಾಡುತ್ತೆ. ದೇಶದ ರಕ್ಷಣೆ ಹಿತದೃಷ್ಟಿಯಿಂದ ಬ್ರಹ್ಮೋಸ್ ಎಂಬ ಒಂದು ಕ್ಷಿಪಣಿಯನ್ನ ಸಿದ್ಧತೆಯನ್ನು ಮಾಡುತ್ತೆ. ಇದಕ್ಕೆ ಭಾರತದ ಜೊತೆಗೆ ಈ ರಷ್ಯಾ ಕೂಡ ಕೈ ಜೋಡಿಸುತ್ತೆ. ಈ ಸ್ವತಂತ್ರ ಭಾರತದ ನಂತರ ಭಾರತವು ಈ ಪರಮಾಣು ಮತ್ತು ಕ್ಷಿಪಣಿಯಲ್ಲಿ ತಂತ್ರಜ್ಞಾನವನ್ನು ಹೆಚ್ಚು ಅಭಿವೃದ್ಧಿಯನ್ನು ಪಡಿಸಿ ಸ್ವತಂತ್ರ ಶಕ್ತಿಯಾಗಿ ಮುಂದುವರಿಲಿಕ್ಕೆ ಪ್ರಯತ್ನಿಸ್ತಾ ಇದೆ. ನಿಮಗೆ ಗೊತ್ತಿದ್ದಾಗೆ ಚಂದ್ರಯಾನ 1, ಚಂದ್ರಯಾನ 2 ಯೋಜನೆಗಳನ್ನು ರೂಪಿಸಿ ಒಂದಷ್ಟು ಯಶಸ್ವಿಯನ್ನು ಕಂಡಿದೆ. ಈ ರೀತಿಯ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ತನ್ನ ಯೋಜನೆಗಳ ಮುಖಾಂತರ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಸೇವಾ ವಲಯವನ್ನ ಗಮನಿಸಿದಾಗ ರಾಷ್ಟ್ರದಲ್ಲಿ ಈ ಸೇವಾ ವಲಯ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇದರ ಬೆಳವಣಿಗೆ ಆಗ್ತಾ ಇದೆ. ಟೆಲಿ ಸೇವೆಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಪ್ರಮುಖ ಅಭಿವೃದ್ಧಿಯ ಹಂತಕ್ಕೆ ತಲುಪಿದೆ. ಸುಮಾರು 2 ದಶಕಗಳ ಹಿಂದೆ ಆರಂಭವಾದಂತಹ ಈ ಟ್ರೆಂಡ್ ಈಗ ಅದರ ಅವಿಭಾಜ್ಯ ಅಂಗವಾಗಿ ಮುಂದುವರೆದಿದೆ. ಹಲವಾರು ಈ ಬಹುರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಕಂಪನಿಗಳು ತಮ್ಮ ಟೆಲಿ ಸೇವೆಗಳು ಮತ್ತು IT ಸೇವೆಗಳನ್ನು ಭಾರತಕ್ಕೆ ಹೊಸ ಹೊರಗುತ್ತಿಗೆಯ ಮುಖಾಂತರ ನೀಡುವುದನ್ನು ಮುಂದುವರಿಸ್ತಾ ಇದೆ. ಈ ಮಾಹಿತಿ ತಂತ್ರಜ್ಞಾನದಲ್ಲಿ ಪರಿಣಿತಿಯ ಈ ಸ್ವಾಧೀನವು ಸಾವಿರಾರು ಹೊಸ ಉದ್ಯೋಗಗಳ ಉತ್ಪಾದನೆಗೆ ಒಂದು ಕಾರಣವಾಗಿದೆ. ಇದರ ಜೊತೆಗೆ ದೇಶೀಯ ಬಳಕೆಯನ್ನ ಹೆಚ್ಚಿಸಿದೆ. ನೈಸರ್ಗಿಕವಾಗಿ ಹೆಚ್ಚಿನ ವಿದೇಶಿ ನೇರ ಹೂಡಿಕೆಗಳನ್ನು ಬೇಡಿಕೆಗಳನ್ನು ಪೂರೈಸಲು ಸಂಭವಿಸ್ತಾ ಇದೆ. ಇದರ ಮುಖಾಂತರ ಈ ದೇಶದ ಅಭಿವೃದ್ಧಿಗಾಗಿ ಹೆಚ್ಚು ಉದ್ಯೋಗಗಳನ್ನು ಈ ಟೆಲಿ ಸೇವೆಗಳು ಮತ್ತು ಮಾಹಿತಿ ತಂತ್ರಜ್ಞಾನ ಒದಗಿಸ್ತಾ ಇದೆ. ಈ ಪ್ರಸ್ತುತ ಈ ಸೇವಾ ವಲಯದಲ್ಲಿ ಭಾರತೀಯ ಉದ್ಯೋಗಗಳ ಒಂದು ಸ್ಟ್ಯಾಟಿಸ್ಟಿಕ್ ಅನ್ನ ಗಮನಿಸಿದಾಗ ಶೇಕಡ 23ರಷ್ಟು ಉದ್ಯೋಗಗಳನ್ನು ಹೊಂದಿದೆ. ಈ ಅಭಿವೃದ್ಧಿಯ ಈ ಪ್ರಕ್ರಿಯೆ 1980ರ ದಶಕದಲ್ಲಿ ಪ್ರಾರಂಭ ಆಗುತ್ತೆ. 60ರ ದಶಕದಲ್ಲಿ ಈ ವಲಯವು ದುಡಿಯುವ ಜನಸಂಖ್ಯೆ ಶೇಕಡ 4.5ರಷ್ಟು ಮಾತ್ರ ಇತ್ತು. ಆದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆರ್ಗನೈಸೇಷನ್ ಪ್ರಕಾರ ಈ ಸೇವಾ ವಲಯ 2008ರಲ್ಲಿ ಗಮನಿಸಿದಾಗ ಇದರ GDPಯನ್ನು ಗಮನಿಸಿದಾಗ ಶೇಕಡ 63ರಷ್ಟು ಏರಿಕೆಯನ್ನು ಕಂಡಿದೆ. ಇದರ ಅಂಕಿಅಂಶದಿಂದ ಈ ಸೇವಾ ವಲಯ ಕೂಡ ಬೆಳವಣಿಗೆ ಹೊಂದುತ್ತಾ ಇದೆ, ಪ್ರಗತಿ ಹೊಂದುತ್ತಾ ಇದೆ ಅಂದ್ಬಿಟ್ಟು ನಾವು ಗುರುತಿಸಬಹುದಾಗಿದೆ. ದೇಶದ ಒಂದು ಪ್ರಗತಿಗೆ ಸಂಬಂಧಪಟ್ಟಂತೆ ಕೃಷಿ ಕ್ಷೇತ್ರದ ಬೆಳವಣಿಗೆಯನ್ನು ಗಮನಿಸಿದಾಗ 1950ರ ದಶಕದಲ್ಲಿ ಕೃಷಿಯಲ್ಲಿ ಪ್ರಗತಿ ಸ್ಥಿರವಾಗಿರುತ್ತೆ. ಆದರೆ ಸ್ವತಂತ್ರದ ನಂತರ ಬೆಳವಣಿಗೆ ಇದರ ದರ ವರ್ಷಕ್ಕೆ ಸುಮಾರು 2.6% ಕುಸಿತ ಕಂಡಿರುತ್ತೆ. ಆದರೆ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ, ಹಸಿರು ಕ್ರಾಂತಿಗಳ ಮುಖಾಂತರ
ಬಿಳಿ ಕ್ರಾಂತಿ ಅಥವಾ ಹಾಲಿನ ಕ್ರಾಂತಿಯ ಮುಖಾಂತರ ದೇಶದ ಕೃಷಿಯಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ದೇಶದ ಕೃಷಿಗೆ ಸಂಬಂಧಪಟ್ಟಂತೆ ಅದರ ವಿಸ್ತರಣೆ, ಹೆಚ್ಚಿನ ಇಳುವರಿ ನೀಡುವ ಬೆಳೆಗಳ ಪರಿಚಯ ಈ ಕೃಷಿ ಉತ್ಪಾದನಾ ಬೆಳವಣಿಗೆಯ ಪ್ರಮುಖ ಅಂಶವಾಗಿ ಕಂಡುಕೊಳ್ಳಲಾಗುತ್ತೆ. ಸಂಶೋಧನೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾರೆ. ಇದ್ರ ಜೊತೆಗೆ ರಚನಾತ್ಮಕ ಬದಲಾವಣೆಯನ್ನು ಮಾಡ್ತಾರೆ. ಇಳುವರಿ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಈ ಭೂ ಸುಧಾರಣೆಗಳು, ಇದರ ಸೌಲಭ್ಯಗಳನ್ನು, ಈ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಈ ರೈತರಿಗೆ, ಈ ಕೃಷಿಕರಿಗೆ ಒದಗಿಸಲಿಕ್ಕೆ ಪ್ರಯತ್ನಿಸಲಾಗುತ್ತೆ. ದೇಶದಲ್ಲಿ ಈ ಕೃಷಿ ಬಯೋಟೆಕ್ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯ ಒಂದು ಪಥವನ್ನು ಕಂಡುಕೊಳ್ಳಲಿಕ್ಕೆ ಅವಕಾಶವಾಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಈ ಕೃಷಿ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಪ್ರಾರಂಭಿಸ್ತಾರೆ. 70% ಜನ ಈ ಕೃಷಿಯನ್ನೇ ಅವಲಂಬಿಸಿರೋದ್ರಿಂದ ಹೆಚ್ಚಿನ ಒಂದು ಒತ್ತನ್ನು ಈ ಕೃಷಿ ಕ್ಷೇತ್ರಕ್ಕೆ ನೀಡ್ತಾರೆ. ಅದರ ಮುಖಾಂತರ ಅದರ ಸಂಶೋಧನೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಈ ಸರ್ಕಾರಗಳು ನೀಡ್ತಾ ಬರುತ್ತೆ. ಸ್ವತಂತ್ರ ಭಾರತದ ಕೆಲವೊಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ವಿವಿಧ ವಲಯಗಳಲ್ಲಿ ಹೇಳಿದ್ದೀನಿ. ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಇನ್ನಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ, ಮಾಡ್ತಾ ಇದೆ. ಆದರೆ ತಳಮಟ್ಟಕ್ಕೆ ತಲುಪ್ತಾ ಇಲ್ಲ. ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದವರು, ಬಡವರು, ನಿರ್ಗತಿಕರು ಜಾಸ್ತಿ ಇರೋದ್ರಿಂದ ಅವರಿಗೆ ಹೆಚ್ಚಿನ ಸೇವೆಗಳು ದೊರಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಚಿಂತನೆ ಮಾಡಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕು, ತಳಮಟ್ಟದವರೆಗೆ ತಲುಪಬೇಕು. ಈ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂಗನವಾಡಿಯಲ್ಲೇ LKG UKGಯನ್ನು ಪ್ರಾರಂಭಿಸಬೇಕು ಅಂತ ಚಿಂತನೆ ಮಾಡಿದೆ. ಈ ನಗರ ಪಾಲಿಕೆಗಳಲ್ಲಿ ಮಾಡ್ತಾ ಇದೆ. ಇದು ಈ ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಕೂಡ ಆಗಬೇಕು. ಪ್ರಾರಂಭಿಕ ಹಂತದಲ್ಲೇ ಕನ್ನಡ ಶಿಕ್ಷಣ ಜೊತೆಗೆ ಇಂಗ್ಲಿಷ್ ಶಿಕ್ಷಣವು ಕೂಡ LKG UKGಯಿಂದ ದೊರಕಬೇಕಾಗಿದೆ. ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಇದು ಈ ಮಧ್ಯಮ ವರ್ಗದವರು, ಬಡವರು, ನಿರ್ಗತಿಕರಿಗೆ ಸಂಪೂರ್ಣವಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು. ಇನ್ನೊಂದು ನಾನು ಚಿಂತನೆ ಮಾಡಿದ್ದು ಅಂತಂದರೆ, ಈ ಸರ್ಕಾರಗಳು ಏನು ಮಾಡಬೇಕು ಅಂತಂದರೆ, ಈಗಾಗಲೇ ಒಂದಷ್ಟು ಆರೋಗ್ಯ ಕಾರ್ಯಕ್ರಮಗಳು ನೀಡ್ತಾ ಇದೆ, ಆದರೆ ತಳಮಟ್ಟದವರೆಗೆ ಸಿಗ್ತಾ ಇಲ್ಲ. ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಹಣ ಕೊಟ್ಟು ಪಡೆಯುವಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಿದೆ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೇ ಎಲ್ಲ ವೈದ್ಯರುಗಳು ಸಿಗಬೇಕು. ಎಲ್ಲ ರೋಗಿಗಳನ್ನು, ಎಲ್ಲ ಕಾಯಿಲೆಗಳನ್ನು ನೋಡುವಂಥ ವೈದ್ಯರುಗಳು ಅಲ್ಲೇ ಇರಬೇಕು. ಆದರೆ ನಾನು ಗಮನಿಸಿದಂತೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಆಸ್ಪತ್ರೆಗಳು ಇದೆ, ಆದರೆ ವೈದ್ಯರು ಇರಲ್ಲ. ಹಾಗಾಗಿ ಎಲ್ಲ ಕಾಯಿಲೆಗಳನ್ನು ನೋಡುವಂಥ ವೈದ್ಯರುಗಳನ್ನು ನಿಯೋಜಿಸಬೇಕು. ಈ ಬಡವರು, ನಿರ್ಗತಿಕರು, ಈ ಮಧ್ಯಮ ವರ್ಗದವರು ದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಇವರು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೇ ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಪಡೆಯುವಂಥ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಕು. ಔಷಧಿಗಳನ್ನು ಅಲ್ಲೇ ಸಿಗುವಂತೆ ಮಾಡಬೇಕು. ಇದು ಇನ್ನಷ್ಟು ಸುಧಾರಣೆ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಮೂಲ ಸೌಕರ್ಯಗಳು, ರಸ್ತೆಗಳು, ಒಂದಷ್ಟು ಸಾರ್ವಜನಿಕ ಕೆಲಸ ಕಾರ್ಯಗಳು ಇನ್ನಷ್ಟು ಡೆವಲಪ್ಮೆಂಟ್ ಆಗಬೇಕು. ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗ್ತಿದೆ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಿದೆ, ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಿದೆ. ಆದರೂ ಕೂಡ ಒಂದಷ್ಟು ಸುಧಾರಣೆಗಳು, ಸಂಶೋಧನೆಗಳನ್ನು ಮಾಡಿ ಗುಣಮಟ್ಟದ ಸೇವೆಗಳನ್ನು ನಮ್ಮ ಜನರಿಗೆ ತಲುಪಿಸಬೇಕು. ಹೆಚ್ಚಿನ ಭಾಗದ ಸೇವೆಗಳನ್ನು ಈ ಮಧ್ಯಮ ವರ್ಗದ, ಅದಕ್ಕಿಂತ ಕೆಳಮಟ್ಟದ ಜನಗಳಿಗೆ ತಲುಪಿಸುವಂಥ ಕೆಲಸಗಳು ಈ ಸರ್ಕಾರದಿಂದ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟು ಮಾತಾಡ್ತಾ ಒಂದಷ್ಟು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿದ್ದೀನಿ. ಹಾಗಾಗಿ ನೀವು ಕೂಡ ಇಷ್ಟುವರೆಗೂ ಆಲಿಸಿದರೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವಂದನೆಗಳು.